ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಸಂದೇಶಕ್ಕೆ ಹೋಗೋಣ. ದೇವರು ಕೊಟ್ಟಂತ ಒಂದು ಸಂದೇಶವಾಗಿದೆ. ಮೊದಲನೇ ಪೇತ್ರ ಬರೆದ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯ 13ನೇ ವಚನವಾಗಿದೆ. ಆದುದರಿಂದ ನೀವು ಮನಸ್ಸಿನ ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿ ಇದ್ದು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಹಾಲೆಲುಯಾ. ಪೇತ್ರನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ, ಆದ್ದರಿಂದ ನಿಮ್ಮ ಮನಸ್ಸು ನಡುಕಟ್ಟನ್ನು ಕಟ್ಟಿಕೊಂಡು, ನಾವು ಬೇರೆ ಕಡೆ ಜಾಸ್ತಿ ಈ ಲೋಕದ ಮೇಲೆ ವೈಭವ, ಜಂಜಾಟ, ಅನೇಕ ಚಟುವಟಿಕೆಗಳ ಮೇಲೆ ಮನಸ್ಸಿಡದೆ ಪರಲೋಕದ ಮನಸ್ಸಿಟ್ಟುಕೊಂಡು ಈ ಭೂಮಿ ಮೇಲೆ ಬದುಕ್ರಿ ಅಂತ ವಾಕ್ಯ ಹೇಳ್ತದೆ. ಹಾಲೆಲುಯಾ. ಈ ಭೂಮಿ ಮೇಲೆ ಇದ್ದೀರಿ, ಊಟ ಬೇಕು, ಅನ್ನಪಾನ ಬೇಕು, ಎಲ್ಲ ವಸ್ತ್ರಗಳು ಬೇಕು, ಎಲ್ಲ ಬೇಕು ನಿಜ. ಆದರೆ ಇದನ್ನೇ ನೀವು ದೊಡ್ಡದಾಗಿ ಮಾಡ್ಕೋಬೇಡ್ರಿ. ಇದು ಏನು ಗಳಿಸ್ಕೊಂಡ್ರು ಪ್ರಿಯರೇ, ನಾವು ಈ ಲೋಕದಿಂದ ಏನೂ ತೆಗೆದುಕೊಂಡು ಹೋಗುವುದಿಲ್ಲ. ಹಾಲೆಲುಯಾ. ನಾವು ಹೋಗುವುದು ಒಂದು ಜಾಗ ಇದೆ. ನಮ್ಮ ನಿರೀಕ್ಷೆ ಪರಲೋಕದ ನಿರೀಕ್ಷೆ ಇಟ್ಟುಕೊಂಡು ಬದುಕ್ರಿ ಅಂತ ಸ್ವಾಮಿಯಲ್ಲಿ ಈ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲುಯಾ. ಇದರ ಮೇಲೆ, ಲೋಕದ ಮೇಲೆ ಯಾರು ಮನಸ್ಸಿಡ್ತಾರೋ ನನಗೆ ಯೋಗ್ಯನು, ನನಗೆ ಯೋಗ್ಯಳು ಅಲ್ಲ ಅಂತಾರೆ ಸ್ವಾಮಿ. ಈ ಎಲ್ಲ ನಾನು ನಿನ್ ಕೊಟ್ಟಿದ್ದೇನೆ ಇಲ್ಲೇ, ಆದರೆ ನನ್ನನ್ನು ಬಿಟ್ಟು ಇದನ್ನ ಯಾವುದನ್ನು ಹಿಂಬಾಲಿಸಬೇಡ್ರಿ. ಫಸ್ಟ್ ನನ್ನನ್ನು ಹಿಂಬಾಲಿಸ್ರಿ, ನಿಮ್ಮ ಕೂಡ ಇವೆಲ್ಲ ಬರ್ತದೆ ಅಂತ ಸ್ವಾಮಿ ನಮಗೆ ಪದೇ 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 ಸಾರಿ ನಮ್ಗೆ ಹೇಳಿಕೊಡ್ತಾ ಇದ್ದಾರೆ. ಹಾಲೆಲುಯಾ. ಹಾಗಾಗಿ ಈ ಕೆಳಗಡೆ ಮತ್ತೆ 15ನೇ ವಚನವನ್ನು ತೆಗೆದುಕೊಳ್ಳೋಣ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲೂ ಪರಿಶುದ್ಧರಾಗಿರಿ. ಹಾಲೆಲುಯಾ. ದೇವರು ಕರೆದಿದ್ದಾರಲ್ಲ ನಮ್ಗಿವತ್ತು, ನೀವು ಎಲ್ಲಾ ವಿಷಯದಲ್ಲೂ ಪರಿಶುದ್ಧರಾಗಿರ್ಬೇಕಂತೆ. ಒಂದು ಪ್ರಾರ್ಥನೆ ವಿಷಯದಲ್ಲಿ, ಒಂದು ಕುಟುಂಬದಲ್ಲಿ ಹೋಗುವಾಗ ಯೋಗ್ಯರಾಗಿ ನಡೆದುಕೊಳ್ಬೇಕು. ಅವರಿಗೆ ತಕ್ಕಂತೆ ಅವ್ರ ಕಷ್ಟದಲ್ಲೂ ದುಃಖದಲ್ಲೂ ಪಾಲ್ದಾರಾಗಬೇಕು. ಅವರಿಗೋಸ್ಕರ ಕಣ್ಣಿಟ್ಟು ಗೋಳಾಡಿ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಇದು ಸೇವಕರು ಅನ್ನೋದಕ್ಕಿಂತ ಎಲ್ಲರೂ ವಿಶ್ವಾಸಿಗಳೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಹೇಳಲ್ಪಟ್ಟಿದೆ ಈ ಮಾತು ಪ್ರಿಯರೇ. ಹಾಲೆಲುಯಾ. ನಿಮ್ಮನ್ನು ನೋಡಿ, ಮತ್ತೊಂದು ಸಲ ಓದಿಕೊಳ್ಳೋಣ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ, ಈಗ ನಮ್ಮನ್ನ ಕರೆದಿದ್ದಾರೆ ಅಂದ್ಮೇಲೆ ಆ ದೇವರಿಗೆ ತಕ್ಕಂತೆ ನಾವು ಜೀವಿಸ್ಬೇಕಲ್ಲವೇ ಈ ಭೂಮಿ ಮೇಲೆ. ಹಾಲೆಲುಯಾ. ತಾರತಮ್ಯ ಮಾಡಬಾರದು, ಹೊರಕ್ಕೊಂದು ಒಳಕ್ಕೊಂದು ಮಾಡಬಾರದು, ಪಕ್ಷಪಾತ ಮಾಡಬಾರದು, ಭೇದಗಳನ್ನ ಮಾಡಬಾರದು. ಹಾಲೆಲುಯಾ. ಇದನ್ನ ದೇವರು 3.5 ವರ್ಷಗಳ ಕಾಲ ದೇವರು ಇಲ್ಲಿ ಮಹಾ ಉಪಕಾರಗಳನ್ನ ಮಾಡಿ, ಅದ್ಭುತ ಕಾರ್ಯಗಳನ್ನ ಮಾಡಿ, ಮಹತ್ ಕಾರ್ಯಗಳನ್ನ ಮಾಡಿ, ಸತ್ತ ಲಾಜರನ್ನ ಎಬ್ಬಿರಿಸಿ, ಕುಂಟರಿಗೆ, ಕುರುಡರಿಗೆ, ದೆವ್ವಗಳೊಂದಿಗೆ ಎಲ್ಲವನ್ನು ಬಿಡಿಸಿ ಹೋದ್ರಲ್ಲ. ದೇವರು ಪಕ್ಷಪಾತ ಮಾಡಿದ್ರ? ಧರ್ಮವನ್ನ ನೋಡಿದ್ರ ಪ್ರಿಯರೇ? ಇಲ್ಲ. ದೇವರು ಅದಕ್ಕೆ ಕರೆದಾತನು ನಾನು ನಂಬಿಕೆಸ್ಥನಾಗಿರೋ ಪ್ರಕಾರ ನೀವು ಅದೇ ರೀತಿಯಾಗಿ ಮಾಡ್ರಿ ಅಂತ ಇಲ್ಲಿ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಆ ಕೆಲಸಗಳನ್ನ ಮಾಡಬೇಕು ಪ್ರಿಯರೇ ನಾವು. ಹಾಲೆಲುಯಾ. ಹಾಗಾಗಿ ಕೆಳಗೆ ಪ್ರತಿಯೊಬ್ಬನು ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆಯೆಂದು ಕರೆಯುವರಾಗಿ ಈ ಲೋಕದಲ್ಲಿ ನಿಮ್ಮ ಪ್ರಯಾಸ ಕಾಲವನ್ನು ಭಕ್ತಿ ಉಳ್ಳವರಾಗಿ ಕಳೆಯಿರಿ. ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ. ನಾವು ನಿಮ್ಮನ್ನ ಕರೆದಿದ್ದೀನಲ್ಲ, ನೀವು ಯೋಗ್ಯರಾಗಿ ನಡೆದುಕೊಳ್ಳ್ರಿ, ಭಕ್ತಿಯಿಂದ ನಡ್ಕೊಳ್ರಿ, ಸಕಲ ಎಲ್ಲ ವಿಷಯಗಳಲ್ಲೂ ಪ್ರಾರ್ಥನೆ ಮಾಡ್ರಿ, ಅನೇಕ ಕಡೆ ಹೋಗಿ ಸುವಾರ್ತೆಯನ್ನು ಸಾರ್ರಿ, ನಾನು ಹೇಳಿಕೊಟ್ಟಂತೆ ಈ ಭೂಮಿ ಮೇಲೆ ನೀವು ಮಾಡ್ರಿ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ನಾವು ಭಾರಿ ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನು ನಾವು
ತೆಗೆದುಕೊಂಡು ಪಾಲಿಸಬೇಕು. ಇದಕ್ಕೆ ನಾವು ಆಲಸ್ಯ ಮಾಡಬಾರ್ದು ಪ್ರಿಯರೇ. ಹಾಲೆಲೂಯ. ನೋಡಿ, ಎರಡನೇ ಅಲ್ಲಿಗೆ 1ನೇ ಅಧ್ಯಾಯದಲ್ಲಿ 1 ಪೇತ್ರ 1ನೇ ಅಧ್ಯಾಯದಲ್ಲಿ 25ನೇ ವಚನ ಒಂದು ಮಾತಿದೆ. ಕರ್ತನ ಮಾತು ಸದಾ ಕಾಲ ಇರುವುದು ಎಂದು ಹೇಳಿದೆಯಷ್ಟೇ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಹಾಲೆಲೂಯ. ಸದಾ ಕಾಲ ದೇವರು ಕೊಟ್ಟಿರುವಂತ ಸಂದೇಶಗಳು ಯಾವಿದೆ ನಮಗೆ? ಕರ್ತನ ಮಾತು ಸದಾ ಕಾಲವೂ ಇರುವುದು. ಆಕಾಶ ಭೂಮಿ ಅಳೆದು ಹೋಗ್ಬೋದು, ನನ್ನ ಮಾತು ಅಳಿಯುವುದಿಲ್ಲ. ಹಾಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಕರ್ತನ ಮಾತು ಸದಾ ಕಾಲ ಇರುವುದು ಎಂದು ಹೇಳಿದೆ ಅಷ್ಟೇ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಹಾಲೆಲೂಯ. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ, ನೀವು ಹಸು ಮಕ್ಕಳಂತೆ ಆಗಲಿಲ್ಲ ಅಂತಂದ್ರೆ ಪರಲೋಕ ಸೇರೋದಿಲ್ಲ. ಅದ್ರ ಅರ್ಥ, ಚಿಕ್ಕ ಮಕ್ಕಳು ಎಷ್ಟು ಯಾವ ಕಲ್ಮಶ ಇಲ್ಲದೆ ಸಣ್ಣ ಮಕ್ಕಳುಗಳು ಬೆಳೀತಾರಲ್ಲ, ಅವರಿಗೆ ಬುದ್ಧಿ ಜ್ಞಾನ ಬರೋ ತನಕ ಆ ರೀತಿ ಮಕ್ಕಳಿಗೆ ಹೋಲಿಕೆ ಮಾಡಿ ದೇವರು ಬರೆದಿದ್ದಾರೆ. ಹಾಗಾಗಿ ನೀವು ಚಿಕ್ಕ ಮಕ್ಕಳಂತೆ ಆಗಲೇಬೇಕು ಅಂತ ಹೇಳ್ತಾರೆ ಸ್ವಾಮಿ. ಅಂದ್ರೆ ನಮ್ಮ ಸ್ವಭಾವದಲ್ಲಿ, ಶರೀರದಲ್ಲ, ಸ್ವಭಾವವನ್ನು ಬದಲು ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಸ್ವಾಮಿ. ಹಾಲೆಲೂಯ. ಹಾಗಾಗಿ ಸದಾಕಾಲ ನಾವು ದೇವರ ಹೆಸರು ಹೇಳ್ಕೊಂಡು ಬದುಕೊಂಡು, ನಮಗೆ ಕೈಲಾಗಿದಷ್ಟು ಒಬ್ಬರಿಗಾದ್ರೆ ಸುವಾರ್ತೆ ಸಾರಿಕೊಂಡು, ಒಬ್ಬರಿಗಾದ್ರೆ ಸತ್ಯಾಂಶ ಹೇಳಿಕೊಂಡು ನಾವು ಈ ಭೂಮಿ ಮೇಲೆ ಇಡೀ ನಮ್ಮ ಒಂದು ಪಟ್ಟಣ ಇರ್ಬೋದು, ನಮ್ಮ ಶಿವಮೊಗ್ಗ ಪಟ್ಟಣ ತೆಗೆದುಕೊಳ್ಳೋಣ. ಇಡೀ ಶಿವಮೊಗ್ಗ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಕಷ್ಟದಲ್ಲಿರುವವರು, ದುಃಖದಲ್ಲಿರುವವರು, ರೋಗದಲ್ಲಿರುವವರು, ಸಮಸ್ಯೆಯಲ್ಲಿರುವವರು ಎಲ್ಲರೂ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದಾದರೆ ಖಂಡಿತ ಜಯವನ್ನು ದೇವರು ಕೊಡ್ತಾರೆ. ಹಾಲೆಲೂಯ. ಹಾಗಾಗಿ ನಮ್ಮ ದೇವರು ನಮಗೆ ಕಲಿಸಿಕೊಟ್ಟಿರೋದು ಏನು ಪ್ರಿಯರೇ? ಸಮಾಧಾನ, ಪ್ರೀತಿ, ತಾಳ್ಮೆ, ಸಹಿಸಿಕೊಳ್ಳೋದು, ಇದನ್ನು ಕಲಿಸ್ಕೊಟ್ಟಿದ್ದಾರೆ ಅಲ್ವಾ? ಅದನ್ನು ನಾವು ಮಾಡಲೇಬೇಕು ತಾನೆ. ಹಾಗಾಗಿ ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕರ್ತನೆ, ಕೊಟ್ಟಂಥ ಸಂದೇಶಕ್ಕಾಗಿ ನಿಮಗೆ ವಂದನೆ, ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತಾನೆ ಸ್ವಾಮಿ. ವಿಡಿಯೋ ಮುಖಾಂತರ ನೋಡಿದ್ರೆ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ಸ್ವಾಮಿ, ಅವರೆಲ್ಲರಿಗೂ ಕರ್ತನೆ ಸ್ವಾಮಿ ದೇವರೇ ಸಹಾಯ ಮಾಡು. ಯಾವ್ಯಾವ ಕಷ್ಟದಲ್ಲಿದ್ದಾರೋ, ಸಮಸ್ಯೆಲಿದ್ದಾರೋ ಕರ್ತನೆ, ಕೆಲಸ ಇಲ್ಲದಂತೆ ಇರುವಂಥವ್ರು ಸ್ವಾಮಿ, ಊಟಕ್ಕೆ ಇಲ್ಲದಂತೆ ಇರೋರು, ಮನೆ ಇಲ್ಲದಂಥವ್ರು ಸ್ವಾಮಿ, ಎಲ್ಲರೂ ನಮ್ಮ ಈ ದೇಶದಲ್ಲಿ ಬಹಳ ಜನ ಇದ್ದಾರೆ. ನಮ್ಮ ಊರುಗಳಲ್ಲೇ ತುಂಬ ಜನ ಇದ್ದಾರಪ್ಪ. ಅವರೆಲ್ಲರಿಗೂ ಕರ್ತನೆ ನೀನು ಸಹಾಯ ಹಸ್ತವನ್ನು ಚಾಚು. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೀನಿ ಪರಲೋಕ ತಂದೆ. ಆಮೇಲೆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ